ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಪೇಜ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಯಾರೆಲ್ಲ ಅಗ್ರಿಕಲ್ಚರ್ ಜಮೀನು ಹೊಂದಿದ್ರೋ ಸಣ್ಣ ಪುಟ್ಟ ರೈತರು ಕೂಡ ಈ ಒಂದು ಯೋಜನೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಅಗ್ರಿಕಲ್ಚರ್ ಜಮೀನು ಇರೋ ಅಂಥವ್ರಿಗೆ ಗೌರ್ಮೆಂಟ್ ಕಡೆಯಿಂದ 6,000 ರೂಪಾಯಿ ಅಮೌಂಟನ್ನು ಪಡಿಬೋದಾಗಿದ್ದು, ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಈ ಒಂದು ಯೋಜನೆಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಬೇಕಂದ್ರೆ ನಮ್ಮ ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಈ ಒಂದು ಯೋಜನೆ ಬಂದು ಭಾರತ ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು, ನಮ್ಮ ದೇಶದ ಪರಿಶ್ರಮದಿಂದಲೇ ದೇಶದ ಆಹಾರ ಭದ್ರತೆ ಕಾಪಾಡಲ್ಪಟ್ಟಿರೋದ್ರಿಂದ ಅನೇಕ ಸಣ್ಣ ಮತ್ತು ಅಲ್ಪಾಭೂಧಾರ ರೈತರುಗಳಿಗೆ, ಅಂದರೆ 1/4 ಎಕರೆ 1 ಎಕರೆ ಈ ರೀತಿ ಸಣ್ಣ ಪುಟ್ಟ ಜಮೀನು ಹೊಂದಿರುವಂಥ ಸಣ್ಣ ರೈತರುಗಳಿಗೆ ಈ ಒಂದು ಯೋಜನೆ ಆಗಿದ್ದು, ಈ ಒಂದು ಯೋಜನೆ ಬಂದು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಬಿಡುಗಡೆ ಮಾಡಿರುವಂಥ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿದ್ದು, ಅಥವಾ PM ಕಿಸಾನ್ ಯೋಜನೆ ಎಂದು ಕೂಡ ಕರೆಯಲ್ಪಡುವ ಯೋಜನೆ ಆಗಿರುತ್ತೆ. ಈ ಒಂದು ಯೋಜನೆಯನ್ನು 2019ರಲ್ಲಿ ಪ್ರಾರಂಭಿಸಲಾಗಿದ್ದು, ಫೆಬ್ರವರಿಯಿಂದಲೇ ಪ್ರಾರಂಭಿಸಲಾಗಿರುತ್ತೆ. ಈ ಒಂದು ಯೋಜನೆಯಲ್ಲಿ ದೇಶದ ಪ್ರತಿ ಅರ್ಹ ರೈತರಿಗೆ ಕೂಡ ವಾರ್ಷಿಕವಾಗಿ 6,000 ಅಮೌಂಟನ್ನು ಬ್ಯಾಂಕ್ ಖಾತೆಗೆ ಡೈರೆಕ್ಟಾಗಿ ಜಮಾ ಮಾಡಲಾಗ್ತಾಯಿದ್ದು, ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಅಮೌಂಟಾಗಿ ಅವ್ರ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗ್ತಿದೆ. ಈ ಯೋಜನೆಯ ಉದ್ದೇಶ ಏನಪ್ಪ ಅಂದರೆ, ರೈತರಿಗೆ ಬೇಕಾಗುವಂಥ ಬಿತ್ತನೆ ಬೀಜ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಯಾಂತ್ರಿಕ ಉಪಕರಣಗಳನ್ನು ತಗೊಳ್ಳಲು ಆರ್ಥಿಕವಾಗಿ ನೆರವಾಗುವ ಒಂದು ಉದ್ದೇಶದಿಂದ ಈ ಯೋಜನೆಯನ್ನು ಬಿಡುಗಡೆ ಮಾಡಲಾಗಿದ್ದು, ಈ ಯೋಜನೆಯ ಪ್ರಮುಖ ಉದ್ದೇಶ ಬಂದು ಸಣ್ಣ ಹಾಗೆ ಅಲ್ಪಭೂಧಾರಕ ರೈತರಿಗೆ ಸ್ಥಿರ ಆದಾಯ ಮೂಲ ಒದಗಿಸುವ ಒಂದು ಯೋಜನೆ ಆಗಿರುತ್ತೆ. ಇನ್ನು ಎರಡನೇದಾಗಿ, ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಆರ್ಥಿಕ ನೆರವು ನೀಡಲು ಒಂದು ಸಣ್ಣ ಸಹಾಯ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಕೃಷಿಯ ಆಧುನೀಕರಣವನ್ನು ಉತ್ತೇಜಿಸುವುದಾಗಿರುತ್ತೆ. ಇನ್ನು ಮಧ್ಯವರ್ತಿಗಳು ಇಲ್ಲದೆ ನೇರವಾಗಿ ತಮ್ಮ ಖಾತೆಗೆ ಹಣ ವರ್ಗಾವಣೆ, ಅಂದರೆ DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸಾಕ್ಷನ್ನ ಮೂಲಕ ಈ ಒಂದು ಅಮೌಂಟು ನಿಮ್ಮ ಅಕೌಂಟ್ಗೆ ಬೀಳಾಗ್ತಿದ್ದು. ಇನ್ನು ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ನೋಡೋದಾದರೆ, ಭಾರತದ ಸಣ್ಣ ಹಾಗೂ ಅಲ್ಪಭೂಧಾರಕ ರೈತರು, ಅಂದರೆ 2,000 ಹೆಕ್ಟರಿಂದ 2 ಎಕರೆಯಿಂದ ಸುಮಾರು 5 ಎಕರೆವರೆಗೆ ಭೂಮಿ ಉಳ್ಳವರು ಈ ಒಂದು ಯೋಜನೆಗೆ ಅಪ್ಲೈಯನ್ನು ಮಾಡಬಹುದಾಗಿರುತ್ತೆ. ಅಂದರೆ ಮಿನಿಮಮ್ 2 ಅಂತ ಏನಿಲ್ಲ, ನಿಮಗೆ ಅರ್ಧ ಎಕರೆ 3/4 ಎಕರೆ ಇದ್ದರೂ ಕೂಡ ಈ ಒಂದು ಯೋಜನೆಗೆ ಅಪ್ಲೈಯನ್ನು ಮಾಡಬಹುದಾಗಿರುತ್ತೆ. ಮ್ಯಾಕ್ಸಿಮಮ್ 5 ಎಕರೆ ಆಗಿರುತ್ತೆ. ಇನ್ನು ರೈತರು ತಮ್ಮ ಹೆಸರಿನಲ್ಲಿ ಅಥವಾ ಸಂಯುಕ್ತ ಹೆಸರಿನಲ್ಲಿ ಭೂಮಿಯ ಮಾಲೀಕತ್ವ ಹೊಂದಿರಬೇಕಾಗಿರುತ್ತೆ. ಅಂದರೆ ಅಪ್ಲೈ ಮಾಡ್ತಿರೋ ಅಂಥವ್ರ ಹೆಸರಲ್ಲಿ ಜಮೀನು ಇರಬೇಕಾಗಿರುತ್ತೆ. ಇನ್ನು ಸರ್ಕಾರದ ಅನುಮೋದಿತ ದಾಖಲೆಗಳು, ಭೂ ದಾಖಲೆಗಳು ಮತ್ತು ಬ್ಯಾಂಕ್ ಖಾತೆ ಹಾಗೆ ಆಧಾರ್ ಕಾರ್ಡ್ ಸಲ್ಲಿಸಬೇಕಾಗಿರುತ್ತೆ ಈ ಒಂದು ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ. ಇನ್ನು ಅರ್ಹರಲ್ಲದವರು, ಅಂದರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರೋವಂಥವ್ರು ಸರ್ಕಾರಿ ನೌಕರರು ಅಥವಾ ನಿವೃತ್ತರು, ಇನ್ನು ಆದಾಯ ತೆರಿಗೆ ಪಾವತಿಸುವಂಥವ್ರು, ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋವಂಥವ್ರು, ಸಂಸ್ಥೆಗಳ ಅಥವಾ ಕಂಪನಿಗಳ ಹೆಸರಿನಲ್ಲಿ ಭೂಮಿ ಹೊಂದಿರುವಂಥವ್ರು, ರೈತರ ಹಣ ವಿತರಣೆ ವಿಧಾನ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಈ ಒಂದು ಯೋಜನೆ ಅಡಿಯಲ್ಲಿ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಮೂಲಕ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಮೌಂಟನ್ನು ಜಮಾ ಆಗುತ್ತೆ. ಕಂತುಗಳ ಮೂಲಕ ಅಮೌಂಟ್ ಜಮಾ ಆಗುತ್ತೆ. ಇನ್ನು ಮೊದಲನೇದಾಗಿ ಪ್ರಥಮ ಕಂತು ಬಂದು ನಿಮಗೆ ಏಪ್ರಿಲ್ ಟು ಮೇನಿಂದ ಏಪ್ರಿಲ್ ಟು ಜುಲೈಯಲ್ಲಿ ನಿಮಗೆ ಫಸ್ಟ್ ಕಂತು ಅನ್ನೋದು ಬೀಳುತ್ತೆ. ಯಾಕಂದರೆ ನಿಮಗೆ ಫೈನಾನ್ಷಿಯಲ್ ಇಯರ್, ಅಂದರೆ ಸ್ಟಾರ್ಟಿಂಗ್ ಬಂದು ನಿಮಗೆ ಫೈನಾನ್ಷಿಯಲ್ ಇಯರ್ ಬಂದು ಮಾರ್ಚ್ ಆಗಿರೋದ್ರಿಂದ, ಮಾರ್ಚ್ ಆದಮೇಲೆ ಬರುವಂಥ ಏಪ್ರಿಲ್ ತಿಂಗಳಿಂದ ಫಸ್ಟ್ ಮಂತಾಗಿ ಕೌಂಟ್ ಮಾಡ್ತಾರೆ ಅಕೌಂಟ್ ಇದರಲ್ಲಿ. ಸೊ ದ್ವಿತೀಯ ಕಂತು ಬಂದು ನಿಮಗೆ ಆಗಸ್ಟ್ ಹಾಗೆ ನವೆಂಬರ್ ಮಂತ್ನಲ್ಲಿ 2,000 ರೂಪಾಯಿ ಅಮೌಂಟ್ ಬರುತ್ತೆ. ಇನ್ನು ಮೂರನೇ ಕಂತು ಬಂದು ಡಿಸೆಂಬರ್ ಮತ್ತು ಮಾರ್ಚ್ ಮಂತ್ನಲ್ಲಿ ಒಳಗಡೆ ನಿಮಗೆ ಮೂರನೇ ಕಂತು ಅನ್ನೋದು 2,000 ರೂಪಾಯಿ ಅಮೌಂಟು ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ರೀತಿ ಒಟ್ಟು ನಿಮಗೆ 6,000 ರೂಪಾಯಿ ಅಮೌಂಟ್ ಅನ್ನೋದು ನಿಮಗೆ ಪ್ರತಿ ವರ್ಷ ನಿಮಗೆ ಅಮೌಂಟ್ ಅನ್ನೋದು ನಿಮ್ಮ ಅಕೌಂಟ್ಗೆ ಜಮಾ ಅನ್ನೋದು ಆಗುತ್ತೆ.
ಇನ್ನು ಯಾರೆಲ್ಲ ಈ ಒಂದು ಯೋಜನೆಗೆ ಅಪ್ಲೈ ಮಾಡದೇ ಇರೋವಂಥವ್ರು, ಈಗ ಹೋಗಿ ಅಪ್ಲೈ ಮಾಡಬೇಕು ಅನ್ನೋವಂಥವ್ರು ಆನ್ಲೈನ್ ಮೂಲಕ ಕೂಡ ಅಪ್ಲೈ ಮಾಡ್ಬೋದಾಗಿದ್ದು, ಹಾಗೆ ಆಫ್ಲೈನ್ ಮೂಲಕ ಕೂಡ ಅಪ್ಲೈ ಮಾಡ್ಬೋದಾಗಿತ್ತು. ಆನ್ಲೈನಲ್ಲಿ ನಿಮ್ಮ ಮೊಬೈಲ್ ಮೂಲಕ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಮೊಬೈಲ್ನಲ್ಲಿ ಅಪ್ಲೈ ಮಾಡೋವಂಥವ್ರಿಗೆ pm-kisan.government.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದ್ದು, ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಂದರೆ ಅದರಲ್ಲಿ ಕೇಳುವಂಥ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಎಲ್ಲಗಳನ್ನು ನಮೂದಿಸಿ ರಿಜಿಸ್ಟ್ರೇಷನ್ ಆದಮೇಲೆ ಈ ಬೇಕಾಗುವಂಥ ಡಾಕ್ಯುಮೆಂಟ್ ಎಲ್ಲ ಅಪ್ಲೈ ಮಾಡ್ಬೋದಾಗಿರುತ್ತೆ ನೀವು. ಅಥವಾ ಒಂದು ವೇಳೆ ನೀವು ಆಫ್ಲೈನ್ ಮೂಲಕ ಅಪ್ಲೈ ಮಾಡೋದಾದರೆ ನಿಮ್ಮ ನಿಯರೆಸ್ಟ್ ಇರುವಂಥ ಗ್ರಾಮ ಪಂಚಾಯಿತಿ ಅಥವಾ ರೈತರ ಸಹಾಯಕ ಕೇಂದ್ರ ಮೂಲಕ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಅದರಲ್ಲಿ CSC ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಕೂಡ ಸಹಾಯವನ್ನು ಪಡೆದು ನೀವು ಈ ಒಂದು ಯೋಜನೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಹಣ ಸ್ಥಿತಿ ಹೇಗೆ ಪರಿಶೀಲಿಸುವುದಂದರೆ PM-ಕಿಸಾನ್ ಯೋಜನಾ ಅಧಿಕೃತ ವೆಬ್ಸೈಟ್ನಲ್ಲಿ ಬೆನಿಫಿಷಿಯರಿ ಸ್ಟೇಟಸ್ ಅಂತ ಸಿಗುತ್ತೆ. ಅಂದರೆ ನಿಮಗೆ ಅಮೌಂಟ್ ಬೀಳ್ತಿದೆಯೋ ಇಲ್ವೋ ಅಥವಾ ಅಕೌಂಟ್ ಆ್ಯಕ್ಟಿವ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದು. ಅಧಿಕೃತ ವೆಬ್ಸೈಟಲ್ಲಿ ಬೆನಿಫಿಷಿಯರಿ ಸ್ಟೇಟಸ್ ಅಂತ ಆಯ್ಕೆ ಮಾಡಿದಾದ್ಮೇಲೆ ಮೂಲಕ ರೈತರು ಪಾವತಿಸಿದ ಸ್ಥಿತಿಯನ್ನು ಪರಿಶೀಲಿಸ್ಬೋದಾಗಿರುತ್ತೆ. ಅದರಲ್ಲಿ ನಿಮ್ಗೆ ಕೇಳುವಂಥ ಎಲ್ಲ ಡಾಕ್ಯುಮೆಂಟನ್ನು, ಮೊಬೈಲ್ ನಂಬರೆಲ್ಲ ನೀಡಿದಾದ್ಮೇಲೆ ಅದರಲ್ಲಿ ಕಂತು ಬಂದಿಗೆ ಎಲ್ಲ ಮಾಹಿತಿ ಅದರಲ್ಲಿ ನಿಮಗೆ ದೊರೆಯುತ್ತೆ. ಅಂದರೆ ಯಾವಾಗ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅನ್ನೋದು ನಿಮಗೆ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಈ ಒಂದು ಯೋಜನೆನ ಆಲ್ರೆಡಿ ಈ ಇಯರಲ್ಲಿ ಅಂದರೆ 2025ನೇ ಇಸವಿಯವರೆಗೆ ಆಲ್ರೆಡಿ 12 ಕೋಟಿಯ ರೈತರು ಈ ಒಂದು ಯೋಜನೆ ಮುಖಾಂತರ ಹಣನ ಪಡ್ಕೋತಿದ್ದಾರೆ. ಸೊ ಅಪ್ಲೈ ಮಾಡುವಂಥವ್ರು, ಯಾರೆಲ್ಲ ಅಪ್ಲೈ ಮಾಡದೇ ಇರೋವಂಥವ್ರು ಈಗಲೇ ಹೋಗಿ ಅಪ್ಲೈ ಮಾಡಿ ಈ ಒಂದು ಯೋಜನೆಯ ಲಾಭನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕಡೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋ ಅಂತ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಈ ಒಂದು ವಿಡಿಯೋನ ಕ್ಲಿಯರಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತಾ, ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರಿಗೂ ಟಾಟಾ ಬಾಯ್.